ನಮಸ್ಕಾರ. ಸುಮಾರು 120 ಮಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮ ತನ್ನನ್ನು 2 ಭಾಗಗಳನ್ನಾಗಿ ವಿಭಜನೆ ಮಾಡಿ 2 ಜೀವಕ್ಕೆ ಜನ್ಮ ಕೊಡ್ತಾನೆ. ಒಂದು ಮನು, ಮತ್ತೊಂದು ಶತರೂಪ. ಹಾಗಾಗಿ ಮನುವಿನಿಂದ ಮುಂದುವರೆದು ಬಂದಂಥ ಕುಲಕ್ಕೆ ನಾವು ಮನುಕುಲ ಅಂತ ಕರಿತೀವಿ, ಅಂದರೆ ಮನುಷ್ಯರು. ಇದೇ ಪದ ಇಂಗ್ಲಿಷಿನಲ್ಲಿ ಮನುವಿನಿಂದ ಮ್ಯಾನ್ ಆಯಿತು. ಇದು ಸನಾತನಿಗಳ ಪಾಲಿಗೆ ಬ್ರಹ್ಮಪುರಾಣದ ಪ್ರಕಾರ ಇದೇ ಸತ್ಯ. ಇದನ್ನೇ ನಾವು ನಮ್ಮ ಪುರಾಣಗಳನ್ನು, ನಮ್ಮ ಗ್ರಂಥಗಳನ್ನು ಉಸಿರಾಗಿ ಆರಾಧನೆ ಮಾಡ್ತಾ ಬಂದ್ವಿ. ಆದರೆ 1871ರಲ್ಲಿ ಡಾರ್ವಿನ್ ತನ್ನ ದ ಡಿಸೆಂಟ್ ಆಫ್ ಮ್ಯಾನ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಮಂಗನಿಂದ ಮಾನವ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾನೆ. ಅದೇ ಮುಂದೆ ಬಂದು ಆಧುನಿಕ ಪ್ರಪಂಚದಲ್ಲಿ ಹೌದು, ಮನುಕುಲವು ಚಿಂಪಾಂಜಿಗಳ ಕುಲಕ್ಕೆ ಸೇರಿದ್ದಾಗಿದೆ, ಅಂದರೆ ಚಿಂಪಾಂಜಿಗಳ ಕುಲಕ್ಕೆ ಸಂಬಂಧ ಇದೆ ಮನುಕುಲದಿಂದ, ಅದರಿಂದನೇ ಮತ್ತೆ ಮನುಕುಲದ ಪೀಳಿಗೆ ಮುಂದೆ ಬಂತು ಅನ್ನುವಂಥ ಸತ್ಯವು ಪ್ರೂವ್ ಆಗಿ ಹೋಯಿತು. ಅದೇ ರೀತಿ 1927ರಲ್ಲಿ ಜಾರ್ಜಸ್ ಲಮೆಟ್ರೆ ಅನ್ನುವಂಥ ಒಬ್ಬ ವಿಜ್ಞಾನಿ ಬಿಗ್ ಬ್ಯಾಂಗ್ ಥಿಯರಿಯನ್ನು ಬೆಳಕಿಗೆ ತರ್ತಾನೆ. 1931ರಲ್ಲಿ ಆ ಥಿಯರಿ ಕೂಡ ಸತ್ಯ ಅಂತ ಪ್ರೂವ್ ಆಯಿತು. ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿಗೆ ಸೈನ್ಸ್ ಅಷ್ಟೇ ಕಾರಣ, ಇಲ್ಲಿ ಯಾವುದೇ ರೀತಿಯಾದಂಥ ದೈವಿ ಶಕ್ತಿಗಳ ಕಾರಣ ಇಲ್ಲ ಅನ್ನೋದು ಹೆಚ್ಚು ಕಮ್ಮಿ ಸತ್ಯ ಅಂತ ಪ್ರೂವ್ ಆಗ್ತಾ ಬಂತು. ಆದರೆ ಟೆಲಿಸ್ಕೋಪ್ ಅನ್ನೋದನ್ನು ಬೆಳಕಿಗೆ ಬಂದಿದ್ದು 1608ರಲ್ಲಿ ನೆದರ್ಲ್ಯಾಂಡಿನ ಸೈಂಟಿಸ್ಟ್ಗಳು ಅದನ್ನು ಕಂಡುಹಿಡಿದ್ರು. ಅದಾದ ನಂತರ ಬಾಹ್ಯಾಕಾಶದ ಅಧ್ಯಯನ ಆಗ್ತಾ ಶುರುವಾಯಿತು. ಬ್ರಹ್ಮಾಂಡದ ಅಧ್ಯಯನಗಳು ಶುರುವಾದವು. ನಕ್ಷತ್ರಗಳು, ಸೌರಮಂಡಲ, ಗ್ಯಾಲಕ್ಸಿಗಳು, ಇದರ ಅಧ್ಯಯನಗಳೆಲ್ಲ ಶುರುವಾದವು. ಆದರೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಗ್ರಂಥಗಳ ಪ್ರಕಾರ, ನಮ್ಮ ಪುರಾಣಗಳ ಪ್ರಕಾರ, ನಮ್ಮ ಋಷಿ ಮುನಿಗಳು ಪ್ರತಿಯೊಬ್ಬ ಮನುಷ್ಯನ ಜನ್ಮಕ್ಕೆ ತಕ್ಕಂತೆ ಎಲ್ಲ ಗ್ರಹಗಳನ್ನು, ರಾಶಿಗಳನ್ನು, ನಕ್ಷತ್ರಗಳನ್ನು, ಸೌರಮಂಡಲವನ್ನು, ಸಂಪೂರ್ಣ ಸೂರ್ಯ ಚಂದ್ರರ ಸ್ಥಾನವನ್ನು ಕಿಂಚಿತ್ತೂ ತಪ್ಪಿಲ್ಲದಂತೆ ಬರೆದಿಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿ ನಾವಂತೂ ಸೈನ್ಸನ್ನೇ ನಂಬುತ್ತಾ ಈ ಆಧುನಿಕ ಪ್ರಪಂಚದಲ್ಲಿ ನಾವು ಸನಾತನ ಧರ್ಮವನ್ನು ತುಂಬ ಹಿಂದಕ್ಕೆ ಕರ್ಕೊಂಡು ಹೋಗಿಬಿಟ್ವಿ. ಹೀಗೆ ಮುಂದುವರಿತಾ ಹೋದರೆ ನಾವು ನಮ್ಮ ಪೀಳಿಗೆಗೆ ಯಾವ ಸತ್ಯವನ್ನು ಹೇಳಿಕೊಡಬೇಕು? ಶ್ರೀಕೃಷ್ಣ ಪರಮಾತ್ಮನು ತನ್ನ ಬಾಯಿಯಲ್ಲಿ ತನ್ನ ಅಮ್ಮನಿಗೆ ಸಂಪೂರ್ಣವಾದ ಬ್ರಹ್ಮಾಂಡವನ್ನೇ ತೋರಿಸ್ತಾ ಅನ್ನುವಂಥ ಸತ್ಯತೆಯನ್ನು ನಾವು ಹೇಳಿಕೊಡಬೇಕು, ಅಥವಾ ಒಂದಿಷ್ಟು ವರ್ಷಗಳ ಹಿಂದೆ ವಿಜ್ಞಾನಿಗಳು ಕಂಡುಹಿಡಿದಂತಹ ಸೈನ್ಸೇ ಸತ್ಯ, ಇಲ್ಲಿ ಯಾವುದೇ ದೇವರಿಲ್ಲ, ಸೈನ್ಸಿಂದನೇ ಎಲ್ಲವೂ ಮುಂದುವರಿಯಿತು ಅನ್ನುವಂಥ ಸತ್ಯವನ್ನು ನಾವು ತಿಳಿಸಿಕೊಡಬೇಕು. ಸನಾತನಿಗಳಾಗಿ ನಾವು ಯಾವ ಸತ್ಯತೆಯನ್ನು ನಮ್ಮ ಪೀಳಿಗೆಯ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು, ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.